ಸರಸ್ವತಿ, ಯಾಕೆ ನನ್ನ ಹಾಗೆ ನೋಡ್ತಾ ಇದೆಯಾ? ನೀವು ಸೂರ್ಯ, ನಾನು ಸೂರ್ಯಕಾಂತಿ. ನಿಮ್ಮನ್ನು ನೋಡಿದ ತಕ್ಷಣ ನೋಡ್ತಾನೇ ಇರಬೇಕು ಅನಿಸುತ್ತೆ. ಎಷ್ಟು ನೋಡಿದ್ರೂ ನನಗೆ ತೃಪ್ತಿನೇ ಆಗಲ್ಲ. ನಾನು ಉರಿಯೋ ಸೂರ್ಯನೂ ಅಲ್ಲ, ನೀನು ಬಾಡಿ ಹೋಗೋ ಸೂರ್ಯಕಾಂತಿನೂ ಅಲ್ಲ. ನೀನು ವೀಣೆ, ನಾನು ನಾದ. ನಾನು ಸ್ವರ, ನೀನು ರಾಗ. ಇಬ್ಬರದ್ದು ಒಂದೇ ಸ್ಥರ. ಅದಿರ್ಲಿ, ಇವತ್ತು ನೀನು ಅಷ್ಟು ಸರಳವಾಗಿ ಇರೋ ಚಿನ್ನ ಎಲ್ಲ ಕೊಟ್ಬಿಟ್ಟಿಯಲ್ಲ, ನಿನಗೆ ಚಿನ್ನದ ಮೇಲೆ ಆಸೆನೇ ಇಲ್ವಾ? ಇವತ್ತು ನನ್ನ ಹತ್ರ, ನಾಳೆ ಮತ್ಯಾರ್ದೋ ಹತ್ರ ಹೋಗೋ ಚಿನ್ನಕ್ಕೆ ನಾನು ಯಾಕೆ ಆಸೆ ಪಡಲಿ? ನೀವೇ ನನ್ನ ಚಿನ್ನ, ನನ್ನ ಆಭರಣ. ನೀವು ಸದಾ ನನ್ನ ಜೊತೆಗೆ ಇದ್ದರೆ ನನಗಷ್ಟೇ ಸಾಕು. ಅಲ್ಲ ಸರಸ್ವತಿ, ಹೆಣ್ಮಕ್ಳು ಬಂಗಾರ ಅಂದರೆ ಬಾಯಿ ಬಿಡ್ತಾರೆ. ನೀನು ಏನನ್ನೂ ಆಸೆ ಪಡೋದಿಲ್ವಲ್ಲ? ನಿಮ್ಮನ್ನು ಆಸೆ ಪಡ್ತೀನಲ್ಲ. ಹಾಂ, ನಾನೊಂದು ಕೇಳ್ತೀನಿ, ನಡೆಸ್ಕೊಡ್ತೀರಾ? ಮಹಾರಾಣಿಯವರು ಕೇಳಬಾರ್ದು, ಆಜ್ಞೆ ಮಾಡಬೇಕು. ನಾನು ಆಜ್ಞೆ ಮಾಡೋ ಅಷ್ಟು ದೊಡ್ಡವಳೇನಲ್ಲ, ಬೇಡೋ ಅಷ್ಟು ಚಿಕ್ಕವಳು. ಸರಿ ಚಿಕ್ಕವಳೆ, ಬೇಡ್ಕೊಳ್ಳಿ. ಸುಧೀಂದ್ರ ಗುರುಗಳು ಸುಭದ್ರ ಪರಿಣಯ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ಅಂತ ಕೇಳಿದ್ದೆ. ಅದನ್ನು ನೀವು ಓದಿದ್ದೀರಾ? ಓದೋದಾ? ಕಂಠಪಾಠ ಮಾಡಿಬಿಟ್ಟಿದ್ದೀನಿ. ಅದರ ಪ್ರತಿ ವಾಕ್ಯವೂ ನನಗೆ ನೆನಪಿದೆ. ಆ ಕೃತಿಯನ್ನು ನಿಮ್ಮ ಬಾಯಿಂದ ಕೇಳಬೇಕು ಅಂತ ತುಂಬ ಆಸೆ. ಗುರುಗಳ ಕೃತಿಯನ್ನ ಸತಿಯ ಮುಂದೆ ಹೇಳುವಂಥ ಖುಷಿ ಮತ್ತೇನಿದೆ? ಹೇಳ್ತೀನಿ ಕೇಳು. ಕೌರವರು ಹಸ್ತಿನಾವತಿಯಲ್ಲಿದ್ದಾರೆ, ಪಾಂಡವರು ಇಂದ್ರಪ್ರಸ್ಥದಲ್ಲಿದ್ದಾರೆ. ಅರ್ಜುನ ಸ್ವಯಂವರದಲ್ಲಿ ದ್ರೌಪದಿಯನ್ನ ಗೆದ್ದು ಮನೆಗೆ ಕರ್ಕೊಂಡು ಬರ್ತಾನೆ. ಗೆದ್ದು ಬಂದಿದ್ದು ಬಹುಮಾನ ಅಂತ ತಿಳಿದು ಕುಂತಿ, ನೀವೈವರೂ ಹಂಚ್ಕೊಳ್ಳಿ ಅಂತ ಹೇಳ್ಬಿಡ್ತಾಳೆ. ತಾಯಿ ಮಾತಿಗೆ ಕಟ್ಟುಬಿದ್ದು 5 ಪಾಂಡುಪುತ್ರರಿಗೆ ದ್ರೌಪದಿ ಪತ್ನಿ ಆಗ್ಬೇಕಾಗುತ್ತೆ. ಆದರೆ ದ್ರೌಪದಿಯ ಇಚ್ಛೆಯ ಮೇರೆಗೆ ನಾರದರು ಒಂದು ನಿಯಮವನ್ನು ರೂಪಿಸ್ತಾರೆ. ಒಬ್ಬರು 1 ವರ್ಷದವರೆಗೆ ದ್ರೌಪದಿಯ ಜೊತೆಗೆ ಇರಬೇಕು ಮತ್ತು ಆ ಸಮಯದಲ್ಲಿ ಬೇರೆಯವರು ಅವರಿಬ್ಬರ ಏಕಾಂತದ ನಡುವೆ ಅಪ್ಪಿತಪ್ಪಿಯೂ ಸುಳಿಯಬಾರದು. ಹಾಗೇನಾದ್ರೂ ಹೋದ್ರೆ ಅವರು 1 ವರ್ಷ ತೀರ್ಥಯಾತ್ರೆ ಮಾಡಿ ಪಾಪ ಕಳ್ಕೋಬೇಕು. ಹೀಗಿರುವಾಗ ಅದು ಯುಧಿಷ್ಠಿರನ ಸರದಿಯಾಗಿತ್ತು. ಅವನು ದ್ರೌಪದಿಯೊಂದಿಗೆ ಏಕಾಂತದಲ್ಲಿದ್ದ. ಅದೇ ವೇಳೆಗೆ ಕಾಡು ಪ್ರಾಣಿಗಳು ಊರೊಳಗೆ ನುಗ್ಗಿ ಮನುಷ್ಯರಿಗೆ, ಸಾಕು ಪ್ರಾಣಿಗಳಿಗೆ ಜೀವಹಾನಿ ಮಾಡುತ್ತಿದೆ ಎಂಬ ಸುದ್ದಿ ಬರುತ್ತೆ. ಅವುಗಳನ್ನು ಹಿಮ್ಮೆಟ್ಟಿಸಲು ತಕ್ಷಣವಾಗಿ ಹೊರಡುವ ಅನಿವಾರ್ಯ ಅರ್ಜುನನಿಗೆ ಬರುತ್ತೆ. ಆದರೆ ಬಿಲ್ಲು ಬಾಣಗಳು ಯುಧಿಷ್ಠಿರನ ಕೋಣೆಯೊಳಗೇ ಇದೆ. ಅರ್ಜುನ ಗೊತ್ತಿಲ್ಲದೆ ಅವಸರದೊಳಗೆ ಕೋಣೆ ಒಳಗಡೆ ನುಗ್ಬಿಡ್ತಾನೆ. ಅದೇ ಸಮಯದಲ್ಲಿ ಯುಧಿಷ್ಠಿರ ಮತ್ತೆ ದ್ರೌಪದಿ ಜೊತೆಯಾಗೇ ಇರ್ತಾರೆ. ಆಗ ಕ್ಷಮೆ ಕೇಳಿ ತನ್ನ ಬಿಲ್ಲು ಬತ್ತಳಿಕೆಯನ್ನು ತೆಗೆದುಕೊಂಡು ಹೊರಡ್ತಾನೆ. ಈ ಪ್ರಸಂಗದ ನಂತರ ಅರ್ಜುನ ಕಾಡು ಪ್ರಾಣಿಗಳಿಂದ ಜನ ಜಾನುವಾರುಗಳನ್ನು ರಕ್ಷಿಸಿ ಹಿಂದಿರುಗಿ ಬರ್ತಾನೆ. ಮಾಡಿದ ಪಾಪಕ್ಕಾಗಿ ತೀರ್ಥಯಾತ್ರೆಗೆ ಸಿದ್ಧನಾಗ್ತಾನೆ. ಯುಧಿಷ್ಠಿರ ಮತ್ತೆ ಕುಂತಿ ಅವನನ್ನ ತಡೀತಾರೆ. ದೊಡ್ಡವರ ಏಕಾಂತಕ್ಕೆ ಚಿಕ್ಕವರು ಬಂದರೆ ಅದು ಅಪರಾಧ ಅಲ್ಲ. ಮತ್ತೆ ನೀನು ಉದ್ದೇಶಪೂರ್ವಕವಾಗಿ ಬಂದಿಲ್ಲ, ಪ್ರಜೆಗಳ ರಕ್ಷಣೆಗಾಗಿ ಬಂದಿದ್ದು ಅಂತ ಎಷ್ಟು ಹೇಳಿದ್ರೂ ಅರ್ಜುನ ಕೇಳೋದಿಲ್ಲ. ತಪ್ಪು ಯಾವುದೇ ಉದ್ದೇಶದಿಂದ ಮಾಡಿದ್ರೂ ತಪ್ಪೇ, ಅದಕ್ಕೆ ಪ್ರಾಯಶ್ಚಿತ್ತ ಆಗಲೇಬೇಕು, ಅದೇ ಧರ್ಮ ಅಂತ ಹೇಳಿ ತೀರ್ಥಯಾತ್ರೆಗೆ ಹೊರಟು ಬಿಡ್ತಾನೆ. ಬದರಿ, ಕೇದಾರ, ಕಾಶಿ, ಮಾನಸ ಸರೋವರನೆಲ್ಲ ಸುತ್ತಾ ಇರ್ತಾನೆ. ಆ ಸಮಯದಲ್ಲಿ ಅವನಿಗೆ ಸುಭದ್ರೆಯ ಮೇಲೆ ಪ್ರೀತಿಯಾಗುತ್ತೆ. ಪರಸ್ಪರ ಪ್ರೀತಿ ಇದ್ದರೂ ಆ ಪ್ರೀತಿ ಅವನಿಗೆ ಅಷ್ಟು ಸುಲಭವಾಗಿ ದಕ್ಕುವಂಥದ್ದಲ್ಲ. ಅದಕ್ಕೆ ಶ್ರೀಕೃಷ್ಣನ ಆದೇಶದ ಮೇರೆಗೆ ಸನ್ಯಾಸಿಯಾಗಿ ಮಾರುವೇಷ ಧರಿಸಿ ಕಾಡಿನಲ್ಲಿ ಧ್ಯಾನ ಮಾಡ್ತಾ ಕೂರ್ತಾನೆ. ಪಾರ್ಥ, ಕೃಷ್ಣ, ಏಳು ಪಾರ್ಥ, ಏಳು.
ನಾನಿಲ್ಲಿರುವುದು ನಿನಗೆ ಹೇಗೆ ಗೊತ್ತಾಯಿತು ಮಾಧವ? ಮಳೆಗೆ ಇಳೆಯ ವಿಳಾಸ, ದುಂಬಿಗೆ ಹೂವಿನ ವಿಳಾಸ, ಕೃಷ್ಣನಿಗೆ ಅರ್ಜುನನ ವಿಳಾಸ ಯಾರು ಹೇಳಬೇಕಿಲ್ಲ ಗಾಂಡೀವ. ಮಿತ್ರ ಎಲ್ಲಿದ್ದರೂ ಯಾವ ವೇಷದಲ್ಲಿಯೇ ಇದ್ದರೂ ಮನಸ್ಸಿಗೆ ಹತ್ತಿರವೇ ಇರುತ್ತಾನೆ. ನಿನ್ನ ಮಿತ್ರನೆಂಬುದು ನನ್ನ ಬಹುಜನ್ಮದ ಸುಕೃತ. ಅಂದ ಹಾಗೆ ನಾನು ಈ ವೇಷದಲ್ಲಿ ಈ ಅರಣ್ಯಕ್ಕೆ ಏಕೆ ಬರಬೇಕಾಯಿತು ಎಂಬುದು ನಿನಗೆ ತಿಳಿದಿದೆ ಎಂದುಕೊಳ್ತೇನೆ. ನೀನು ಬಂದಿರುವ ಕಾರಣ ನನಗೆ ತಿಳಿದಿದೆ ಪಾಂಡುಪುತ್ರ, ಆದರೆ ನಾನು ಬಂದಿರುವ ಕಾರಣ ನಿನಗೆ ತಿಳಿದಿಲ್ಲ. ಸರ್ವಾಂತರ್ಯಾಮಿಯ ಅಂತರಂಗವನ್ನು ಅರಿಯಲು ನಾನೆಷ್ಟರವನು ಕೃಷ್ಣ. ಹೇಳಿದರೆ ಕೇಳಲು ಕಾತರನಾಗಿದ್ದೇನೆ. ಅಣ್ಣ ಬಲರಾಮ ಸೋದರಿ ಸುಭದ್ರೆಯ ವಿವಾಹ ಮಾಡಲು ಸಿದ್ಧನಾಗಿದ್ದಾನೆ. ಏನು? ಸುಭದ್ರೆಗೆ ವಿವಾಹವೇ? ಹೌದು, ವರ ನಿನ್ನ ಸಹೋದರನೇ, ಕುರುಕುಲಾಧೀಶ, ಕೌರವೇಶ, ದುರ್ಯೋಧನ. ಈ ವಿವಾಹ ನಿನಗೆ ಸಮ್ಮತವಿದೆಯೇ? ನಿನಗೆ ಸಮ್ಮತವಿದೆಯೇ ಪಾರ್ಥ? ಸಮ್ಮತವಿಲ್ಲವೆಂದರೆ ವಿವಾಹ ನಿಲ್ಲುವುದೇ? ವಿವಾಹ ನಿಲ್ಲಲು ಕೌರವನಿಗೇನು ಕಡಿಮೆಯಾಗಿದೆ ಪಾರ್ಥ? ಹಸ್ತಿನಾವತಿಯ ಅರಸ, ಸಮೃದ್ಧ ಕೋಶ, ಅಪಾರ ಸೈನ್ಯ, ಕೀರ್ತಿ ಎಲ್ಲವೂ ಇದೆಯಲ್ಲ. ರಾಜ್ಯ ಕೋಶಗಳಿದ್ದರೆ ಸಾಕೆ ಮಾಧವ? ಪರಸ್ಪರ ಪ್ರೀತಿ ಇರುವುದು ಬೇಡವೇ? ಒಪ್ಪಿಗೆ ಇರುವುದು ಬೇಡವೇ? ಈ ವಿವಾಹಕ್ಕೆ ಸುಭದ್ರೆಯ ಸಮ್ಮತವಿದೆಯೇ? ಅಣ್ಣ ಬಲರಾಮನ ಮಾತಿಗೆ ಎದುರಾಡುವುದುಂಟೆ ಪಾರ್ಥ. ಅವನು ಒಮ್ಮೆ ಮಾತು ಕೊಟ್ಟನೆಂದರೆ ಅದು ಶಾಸನ. ನೆರವೇರುವವರೆಗೂ ವಿರಮಿಸುವ ಜಾಯಮಾನ ಅವನದಲ್ಲ. ಕೃಷ್ಣ, ಸುಭದ್ರೆಯ ಮನಸ್ಸಲ್ಲಿ ನಾನಿದ್ದೇನೆ, ನನ್ನ ಮನಸ್ಸಿನಲ್ಲಿ ಅವಳಿದ್ದಾಳೆ. ನಮ್ಮಿಬ್ಬರ ಪ್ರೀತಿ ನಿನಗೆ ತಿಳಿಯದೆಯದು ನಂದನ? ತಿಳಿದಿರುವುದರಿಂದಲೇ ನಾನು ಇಲ್ಲಿಗೆ ಬಂದಿರುವುದು ಪಾರ್ಥ. ಸುಭದ್ರೆ ನಿನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಾಳೆ ಎಂಬುದನ್ನು ನಾನು ಬಲ್ಲೆ. ಅವಳ ಇಚ್ಛೆಯನ್ನು ಪೂರೈಸುವುದು ಅಣ್ಣನಾಗಿ ನನ್ನ ಕರ್ತವ್ಯ. ಆದರೆ ಅಣ್ಣ ಬಲರಾಮನು ದುರ್ಯೋಧನನಿಗೆ ಮಾತು ಕೊಟ್ಟಿದ್ದಾನೆ. ಅವನು ಕೊಟ್ಟ ಮಾತಿಗೆ ತಪ್ಪುವವನಲ್ಲ, ನಿಮ್ಮಿಬ್ಬರ ಪ್ರೀತಿಯನ್ನು ಒಪ್ಪುವವನೂ ಅಲ್ಲ.